ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಪ್ರೈಮ್ 24x7 ಕನ್ನಡವಾಹಿನಿ ಸ್ವಾಗತ. ನಾನು ನಿಮ್ಮ ಹಲಾವಲಿ. ಬನ್ನಿ ನೋಡೋಣ ಇವತ್ತಿನ ಸುದ್ದಿ ಏನಿದೆ ಅಂತ. ಕೊರೋನಾ ರೂಪಾಂತರ ವೈರಸ್ ಸೋಂಕನ್ನ ತಡೆಗಟ್ಟಲು ಸನ್ನದ್ಧರಾಗಿದ್ದೇವೆ, ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಡಿಎಚ್ಒ ಡಾಕ್ಟರ್ ಮಹೇಶ್ ಕುಣಿ ವಿಶ್ವಾಸ. ಬೆಳಗಾವಿ ಆರೋಗ್ಯ ಇಲಾಖೆ ಡಿಎಚ್ಒ ಡಾಕ್ಟರ್ ಮಹೇಶ್ ಕುಣಿ ಅವರೊಂದಿಗೆ ಕೊರೋನಾ ರೂಪಾಂತರ ವೈರಸ್ ತಡೆಗಟ್ಟಲು ಕೈಗೊಂಡ ಕ್ರಮಗಳು, ಸಕಲ ಸಿದ್ಧತೆಗಳು ಮತ್ತು ಮುಂಜಾಗ್ರತೆ ಕ್ರಮಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿದರು. ವಿಶೇಷವಾಗಿ ರಾಜ್ಯಾದ್ಯಂತ ಒಂದ್ ರೀತಿ ಕೋವಿಡ್ ಸಾಕಷ್ಟು ಮಾರ್ಗಸೂಚಿ ಕೇಂದ್ರ ಸರ್ಕಾರ ಬಿಡುಗಡೆಯಾಗಿದೆ. ವಿಶೇಷವಾಗಿ JN1 ಅಂತಕ್ಕಂತ ಒಂದ್ ರೀತಿ ತಳಿ ಸಾಕಷ್ಟು ಕೇರಳದಲ್ಲಿ ಇದಾಗಿರ್ತಕ್ಕಂಥದ್ದು, ಮತ್ತೆ ಕರ್ನಾಟಕದಲ್ಲಿ ಈ ಬಗ್ಗೆ ಏನೇನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ವಿಶೇಷವಾಗಿ ಈಗ ಒಂದ್ ರೀತಿ ಆರೋಗ್ಯ ಸಚಿವರು ಹೇಳಿದ್ದಾರೆ. ಈ ಬಗ್ಗೆ ವಿಶೇಷವಾಗಿ ಗಡಿ ಒಂದ್ ರೀತಿ ಜಿಲ್ಲೆ ನಮ್ಮ ಬೆಳಗಾವಿ ಸಾಕಷ್ಟು ದೊಡ್ಡ ಜಿಲ್ಲೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ DHO ಸಾಹೇಬ್ರು ವಿಶೇಷವಾಗಿ ಏನೇನ್ ಕ್ರಮ ಕೈಗೊಂಡಿದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್, ವಿಶೇಷವಾಗಿ ಒಂದ್ ರೀತಿ ಕಳೆದ ಬಾರಿ ಪ್ರಥಮವಾಗಿ ಕೊರೋನಾ ಅಂತಕ್ಕಂಥದ್ದು ಸಾಕಷ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಇದ್ ಮಾಡಿತ್ತು. ಇಂಥ ಸಂದರ್ಭದಲ್ಲಿ ಮತ್ತೆ ಒಂದ್ ರೀತಿ ಕೇರಳದಲ್ಲಿ ಇರ್ತಕ್ಕಂಥ ಇದಕ್ಕೆ ತಾವು ಏನೇನ್ ಕ್ರಮ ಕೈಗೊಂಡಿದ್ದೀರಿ ಸರ್? ಇವಾಗ ತಮಗೆಲ್ಲ ಗೊತ್ತಿರುವಂತೆ ಕಳೆದ ಒಂದು ವಾರದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೇರಳದಲ್ಲಿ ಕೇಸ್ಗಳು ಕೋವಿಡ್ ಕೇಸ್ ಕಂಡು ಬರ್ತಾ ಇದಾವೆ. ಅದರಲ್ಲಿ ಒಂದು 2-4 ಕೇಸು ಮರಣ ಹೊಂದಿದ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇದೆ ಅಥವಾ ನಮ್ಗೆ ರಿಪೋರ್ಟ್ ಆಗಿದೆ. ಇದರ ಅನುಗುಣವಾಗಿ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಾವು ಕಟ್ಟೆಚ್ಚರ ವಹಿಸಲಿಕ್ಕೆ ನಮಗೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಬಂದಿದೆ. ನಮ್ಮ ಆರೋಗ್ಯ ಮಂತ್ರಿಯವರು ಇವತ್ತು ಬೆಳಿಗ್ಗೆ ಟೆಕ್ನಿಕಲಿ ಅಡ್ವೈಸರ್ ಕಮಿಟಿ ಮೀಟಿಂಗ್ ಮಾಡಿಬಿಟ್ಟು ನಮ್ಗೊಂದು ಗೈಡ್ಲೈನ್ಸ್ ಅನ್ನ ಅಥವಾ ಅಡ್ವೈಸರಿಯನ್ನ ಇಶ್ಯೂ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಆತಂಕ ಪಡುವಂತ ಏನೂ ಇಲ್ಲ. ಇಲ್ಲಿವರೆಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕೊರೋನಾ ಕೇಸ್ ಕಂಡು ಬಂದಿಲ್ಲ. ಆದ್ರೂ ನಾವು ಮುನ್ನೆಚ್ಚರಿಕೆವಾಗಿ ಪ್ರಿಕಾಷನರಿ ಆಗಿ ನಾವೆಲ್ಲ ನಮ್ಮ ಪ್ರಿಪೇರ್ನೆಸ್ ಮಾಡ್ಕೋತಾ ಇದ್ದೀವಿ. ಇವತ್ತೇ ನಾವು ನಮ್ಮ ಎಲ್ಲಾ ಹಾಸ್ಪಿಟಲ್ಸ್ ಎಲ್ಲ ಒಂದು ಬ್ರೀಫ್ ಆಗಿ ಮೀಟಿಂಗ್ ಜಸ್ಟ್ ತಾವು ನೋಡಿದಾಗೆ ನಾವು ಜೂಮ್ ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ನಮ್ಮೆಲ್ಲ ಹಾಸ್ಪಿಟಲ್ಸ್ ಡಾಕ್ಟರ್ಸ್ ಆಗಲಿ ನಮ್ಮ ತಾಲೂಕು ಅಧಿಕಾರಿ ಮೀಟಿಂಗ್ ಮಾಡಿಬಿಟ್ಟು ನಮ್ಮಲ್ಲಿ ಇರುವಂತ ಫೆಸಿಲಿಟೀಸ್ ಎಲ್ಲ ಪ್ರಿಪೇರ್ನೆಸ್ ಬಗ್ಗೆ ನಾವು ರಿವ್ಯೂ ಮಾಡಿದ್ವಿ. ಇವಾಗ ನಮ್ಮಲ್ಲಿ 9 ತಾಲೂಕು ಹಾಸ್ಪಿಟಲ್ ಅಲ್ಲಿ ಅಥವಾ ನಮ್ಮ 10 ಜಿಲ್ಲೆಯಲ್ಲಿ ನಮ್ಮಿರುವಂತ ಬೇಸಿಕ್ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರ ಪ್ರಿಪೇರ್ನೆಸ್ ಬಗ್ಗೆ ನಾವು ಜಸ್ಟ್ ರಿವ್ಯೂ ಮಾಡಿದೆ. ನಮಗೆ ಇದನ್ನು ರಿವ್ಯೂ ಮಾಡಿದಾಗ ನಮ್ಮಲ್ಲಿ ಟೋಟಲಿ 177 ನಮ್ಮಲ್ಲಿ ICU ಬೆಡ್ಸ್ ಇದೆ. ಅದರ ತಕ್ಕಂಗೆ ನಮ್ಮಲ್ಲಿ ಪ್ರತಿಯೊಂದು ತಾಲೂಕು ಆಸ್ಪತ್ರೆಗೆ ನಮ್ದೇ ಆದಂತ PSA ಪ್ಲಾಂಟ್ಸ್ ಇದಾವೆ. ಎರಡನೇದಾಗಿ ನಮ್ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಫೆಸಿಲಿಟಿ ಇದೆ. ನಮ್ಗೆ ಏನಾದ್ರೂ ಲಾಸ್ಟ್ ಟೈಮ್ ಆಕ್ಸಿಜನ್ ತೊಂದರೆಯಾಗಿ ಎಷ್ಟೋ ಜನಕ್ಕೆ ಆಕ್ಸಿಜನ್ ಸಿಗಲ್ದೆ ಎಷ್ಟೋ ಜನ ಪರದಾಡಂತ ಸ್ಥಿತಿ ಇಲ್ಲ. ಈ ಸಲ ನಾವು ಅದನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ನಮ್ಮ ಸರ್ಕಾರದವರು ನಮ್ಮ ರಾಜ್ಯ ಸರ್ಕಾರದವರಾಗ್ಲಿ ನಾವೆಲ್ಲ ನಮ್ದು ಆಕ್ಸಿಜನ್ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದೀವಿ. ಅವು ಎಲ್ಲ ಆಕ್ಸಿಜನ್ ಪ್ಲಾಂಟ್ಸ್ ಹೇಗೆ ಕೆಲಸ ಮಾಡ್ತಾರೆ ಮಾಕ್ ಡ್ರಿಲ್ ನಾವೆಲ್ಲ 14 ತಾರೀಕು ಮಾಡ್ಕೊಂಡಿದ್ದೇವೆ. ನಿರಂತರವಾಗಿ ಪ್ರತಿ ವಾರ ನಮ್ಮ ಆಕ್ಸಿಜನ್ ಸೆಟಪ್ ಅನ್ನ ನಾವು ಮಾಕ್ ಡ್ರಿಲ್ ಮಾನಿಟರ್ ಮಾಡ್ಕೋತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಇರುವಂತ ಆಕ್ಸಿಜನ್ ಸಿಲಿಂಡರ್ಸ್ ಎಷ್ಟು ಅದರೆಲ್ಲ ಮಾಹಿತಿ ತಗೊಂಡ್ಬಿಟ್ಟು ಆಲ್ಮೋಸ್ಟ್ ನಮ್ಮಲ್ಲಿ ಇರುವಂತ ಟೋಟಲಿ ನಮ್ದು 589 ಸಿಲಿಂಡರ್ ಟ್ಯಾಂಕ್ಸ್ ದೊಡ್ಡ ಸಣ್ಣವಾಗಲಿ ಅಥವಾ ದೊಡ್ಡ ಜಂಬೋ ಸಿಲಿಂಡರ್ಸ್ ಒಂದೆಲ್ಲ ತುಂಬಿಟ್ಟು ಎಲ್ಲ ಆಕ್ಸಿಜನ್ ಬೆಡ್ ಸೈಡ್ ಆಕ್ಸಿಜನ್ ಸಪ್ಲೈ ಆಗುವಂತ ಫೆಸಿಲಿಟಿ ನಾವು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ತಕ್ಕಂಗೆ ಮೆಡಿಸಿನ್ಸ್ ಆಗಲಿ ನಮ್ದು PPE ಕಿಟ್ ಆಗಲಿ ಅಥವಾ ಮಾಸ್ಕ್ ಆಗಲಿ ಅದ್ರ ಬಗ್ಗೆ ನಾವೆಲ್ಲ ಸ್ಟಾಕ್ ಅನ್ನು ಸರಿಯಾಗಿ ಎಲ್ಲ ಮೇಂಟೈನ್ ಆಗೋದು ನೋಡ್ಕೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಟೆಸ್ಟಿಂಗ್ ಅದು. ಇವಾಗ ನಾವು ನಮ್ಮ ರಾಜ್ಯ ಸರ್ಕಾರ ಮಾರ್ಗಸೂಚಿ ಪ್ರಕಾರ ಪ್ರತಿ ಆಯಿಲ್ ಮತ್ತು ಸಾರಿ ಕೇಸ್ ಏನ್ ಬರ್ತಲ್ಲ ಅವನು ಸರಿಯಾಗಿ ಎಲ್ಲರೂ ಕಟ್ಟುನಿಟ್ಟಾಗಿ ಟೆಸ್ಟಿಂಗ್ ಮಾಡಬೇಕು. ಎಲ್ಲಾ ಸಾರಿ ಕೇಸಸ್ ಅನ್ನು ಮತ್ತು 20ರಲ್ಲಿ ಒಂದು ಆಯಿಲ್ ಕೇಸ್ ಬಂದ ಕೇಸನ್ನ ನಾವು ಟೆಸ್ಟ್ ಮಾಡಿಬಿಟ್ಟು ಅವನು ಜಿನೋಮಿಕ್ ಸೀಕ್ವೆನ್ಸ್ ಅಂತ ಕಳಿಸಬೇಕಾಗುತ್ತೆ. ಇವಾಗ ತಮಗೆಲ್ಲ ಗೊತ್ತಿರುವಂತೆ ಇವಾಗ ಕಾಮನ್ ಆಗಿ ಕೇಸ್ ಬರುವಂತ ತಳಿ ಅಂದ್ರೆ ಇದು ಒಮಿಕ್ರಾನ್ ತಳಿ ಅಂತ ಹೇಳ್ಬೋದು. ನಾವು JN.1 ಅಂತ ಬರ್ತಾ ಇದೆ. ಇದ್ರ ಬಗ್ಗೆ ಎಲ್ರಿಗೂ ಸ್ವಲ್ಪ ಹೆದರಿಕೆ ಇದೆ, ಯಾಕಂದ್ರೆ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಎಲ್ಲರಿಗೂ ಒಂದು ಟೈಪ್ ಎಲ್ಲರಿಗೂ ಆತಂಕ ಇದೆ. ಆತಂಕ ಪಡುವಂತದ್ದು ಏನೂ ಇಲ್ಲ. ನಮ್ಗೆ ಮಾಹಿತಿ ಬಂದ ಪ್ರಕಾರ ಈ ಕೇಸಲ್ಲಿ ಕೇರಳದಲ್ಲಿ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ತಮಿಳುನಾಡುವಲ್ಲಿ ಸಿಂಗಾಪುರ್ ಡಿಟೇಲ್ ಕೇಸ್ ಇರ್ಬೋದು. ಮತ್ತೆ ಬೇರೆ ದೇಶದಲ್ಲಿ ಇರುವಂತ ಇದ್ರ ಬಗ್ಗೆ ನಾವು ಮಾಹಿತಿ ತಗೊಂಡಾಗ ಅಂತ ಹೆದರುವಂತ ಏನೋ ಇದಿಲ್ಲ. ಎಲ್ಲರಿಗೂ ಆಲ್ರೆಡಿ ಮುನ್ನೆಚ್ಚರಿಕೆವಾಗಿ ಎಲ್ಲರೂ 2 ಡೋಸ್ ಕೋವಿಡ್ ವ್ಯಾಕ್ಸಿನ್ ತಗೊಂಡಿದ್ದಾರೆ. ಅಂತ ಹೆದರುವಂತ ಸಿವಿಯರಿಟಿ ಅಂತ ಯಾವ ಕೇಸ್ ಬಂದಿಲ್ಲ ಮತ್ತು ಹಾಸ್ಪಿಟಲೈಸೇಷನ್ ಅದು ಅಂತ ಯಾವ ಕೇಸಸ್ ಇಲ್ಲ. ಯಾರು ಆತಂಕ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಬಟ್ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಸೇಫ್ಟಿ ಸಂಬಂಧ ನಾವು ಕೋವಿಡ್ ಸಂಬಂಧ ಏನಾದ್ರೂ ನಾವು ಪ್ರಿಕಾಷನ್ಸ್ ತಗೋತಿಲ್ಲ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ರೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ.